ಸರಿ. ಆರ್ಟಿಐನಿಂದ ತೆಗೆದ ದಾಖಲೆಗಳನ್ನ ಸ್ವಂತ ಸಾಕ್ಷಿ ಅನ್ನೋ ರೀತಿಯಲ್ಲಿ ಬಂಡಲ್ ಮಾಡ್ಕೊಂಡು ಹೋಗಿ SIT ಅಧಿಕಾರಿಗಳ ಮುಂದಿಟ್ಟಿದ್ರು. ಇದೇ ಮಟ್ಟಣ್ಣನವರವರು, ತಿಮ್ಮರೋಡಿಯವರು ಮಧ್ಯರಾತ್ರಿ ಎಲ್ಲ ಏನು ಕ್ಯಾಮ್ರಾಗಳಿಗೆ ಪೋಸ್ ಕೊಟ್ಟು ನಾವು ದಾಖಲೆಗಳನ್ನ ಸಾಕ್ಷಿಗಳನ್ನ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ. ಈಗಲೂ ಕೂಡ ಅವ್ರ ವಾದ ಏನು, ನಾವು ಅಸಹಜ ಸಾವುಗಳ ಬಗ್ಗೆ ಸಾಕ್ಷಿ ಕೊಟ್ಟಿದ್ದೀವಿ SIT ಅಧಿಕಾರಿಗಳಿಗೆ, ಬಟ್ ಅದ್ರ ಬಗ್ಗೆ ಅವರು ಕೇರ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ತನಿಖೆ ಮಾಡ್ತಿಲ್ಲ. ಜಯಂತ್ ಅವರು ಇವತ್ತು ಮಾತನಾಡಿದ್ದಾರೆ, 3 ದಿನಕ್ಕೊಂದು ಅಸಹಜ ಸಾವು 2016ರ ನಂತರದಲ್ಲೂ ಕೂಡ ಆಗ್ತಾ ಇದೆ, SIT ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ ಅಂತ ಹೇಳಿ. ಮೇಡಮ್, ಅವ್ರು ನೆಕ್ಸ್ಟ್ ವರ್ಷ ಏನ್ ಗೊತ್ತಾ ನಿಮಗೆ, ಸೌಜನ್ಯಗೋಸ್ಕರ ನಾವು ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾರೆ. ನಾಳೆ ನಾಡಿದಲ್ಲಿ ಲೈವ್ ಬರ್ತಾರೆ ನೋಡಿ, ಬೇಕಾದ್ರೆ ಇವತ್ತು ರೆಕಾರ್ಡ್ ಆಗಿರುತ್ತೆ. ಇದು ಸೌಜನ್ಯಗೋಸ್ಕರ ನಾವು ಜೈಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ಇನ್ನೊಂದು ರೀತಿಯ ಒಂದು ಭಾವನಾತ್ಮಕವಾಗಿ ಅದನ್ನ ಸೌಜನ್ಯಳ ಕಡೆಗೆ ತಗೊಂಡು ಬರುವಂತ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಇಡೀ ರಾಜ್ಯಾದ್ಯಂತದಿಂದ ಮಹಿಳಾ ಶಕ್ತಿ ಏಕೀಕರಣಗೊಳ್ತಿದ್ಯಂತೆ. 16ಕ್ಕೋ 15ಕ್ಕೋ ಏನೋ ಬೃಹತ್ ಹೋರಾಟವನ್ನ ಮಾಡ್ತಿದ್ದಾರಂತೆ ಸೌಜನ್ಯ ಹೆಸರನ್ನ ಮತ್ತೆ ಬಳಕೆ ಮಾಡಿಕೊಂಡು. ಇಡೀ ರಾಜ್ಯದಲ್ಲಿರುವ ಎಲ್ಲಾ ಮಹಿಳೆಯರು ಕೂಡ ಹರಿದು ಬರುವ ಸಾಧ್ಯತೆ ಇದೆ ಅಂತ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಹೇಳ್ತಾ ಇದ್ದಾರೆ. ಈ ತರದಂದ್ರೆ ಅವರ ದಾಳವೇ ಹೆಣ್ಣು, ಆ ಹೆಣ್ಣು ಎನ್ನುವ ಭಾವನಾತ್ಮಕವಾದಂಥ ವಿಚಾರವನ್ನು ಇಟ್ಕೊಂಡೇ ಅವರು ಇಷ್ಟು ಡೆಮಾಲಿಷ್ ಮಾಡ್ಲಿಕ್ಕೆ ಹೊರಟಿರುವಂಥದ್ದು. ದೇವಸ್ಥಾನದ ಬುಡಕ್ಕೆ ಬುಲ್ಡೋಜರ್ ನುಗ್ಗಿಸುವ, ಅಥವಾ ಅದನ್ನು ಮಾಡಿದ್ರೂ ಕೂಡ ಈ ಬಾಹುಬಲಿ ಬೆಟ್ಟಕ್ಕೆ ಬುಲ್ಡೋಜರ್ ನುಗ್ಗಿಸಿದ್ರು ಇವರು. ಇನ್ನೂ ಕೂಡ ಈಗ ಮಹಿಳೆಯರು ಅಂತ ಹೇಳಿದ್ರೆ ಏನು, ನಮ್ಮ ಧಾರ್ಮಿಕವಾದ ನಂಬಿಕೆಯ ಜೊತೆಗೆ ನಮ್ಮ ಹಿಂದೂ ಸನಾತನ ಧರ್ಮದ ಪರವಾಗಿ ಸಿಡಿದು ನಿಲ್ಲುವಂಥವರು ಕೂಡ ಮಹಿಳೆಯರಿದ್ದಾರೆ. ನಮ್ಮಲ್ಲೂ ದುರ್ಗವಾಹಿನಿ ಇದೆ, ನಮ್ಮಲ್ಲೂ ಸ್ವಾಭಿಮಾನದಿಂದ ಹೋರಾಟ ಮಾಡುವಂಥ ಹೆಣ್ಣು ಮಕ್ಕಳಿದ್ದಾರೆ. ಮಾಡಲಿ ಇವರು, ಅದಕ್ಕೆ ಪ್ರತಿಯಾಗಿ ನಾವು 10 ಪಟ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಸೇರಿಸಿ ಸಮಾವೇಶಗಳನ್ನು ಮಾಡ್ತೀವಿ. ಸುಮ್ಮನೆ ಸಮಾಜದ ಸ್ವಾಸ್ಥ್ಯವನ್ನು ಕದಡಿಸುವಂಥದ್ದು. ಇತ್ತೀಚೆಗಷ್ಟೇ ಹೊಸ ಕಾನೂನುಗಳನ್ನು ತಂದಿದೆ ಸರ್ಕಾರ, ಅದಕ್ಕೆ ಅನುಮೋದನೆಯನ್ನು ನೀಡಿದೆ. ಅದು ಕೂಡ ಇಲ್ಲಿ ಪರಿಗಣಿಸಬೇಕು ಅಂತ ನಾನು ಹೇಳೋದು. ವಿನಾಕಾರಣ ನಿರಂತರವಾಗಿ ಇದು ಸುಳ್ಳು 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 ಅನ್ನೋದು ದಾಖಲೆಗಳ ಮೂಲಕ ಸಾಬೀತಾದಾಗಲೂ ಕೂಡ ಮತ್ತೆ ಅದೇ ವಿಚಾರವನ್ನು ಇಟ್ಟುಕೊಂಡು ಇವರು ಕ್ಷೋಭೆಯನ್ನು ಮೂಡಿಸುವಂಥ ಪ್ರಯತ್ನ ಮಾಡುವುದಕ್ಕೆಲ್ಲ ಇದು ಇದನ್ನು ಬಹಳ ಸೀರಿಯಸ್ ಆಗಿ ತಗೋಬೇಕು ಸರ್ಕಾರ, ಅಂಥವ್ರನ್ನ ಮಟ್ಟ ಹಾಕಬೇಕು ಅಂತ ನಮ್ಮ ರಿಕ್ವೆಸ್ಟ್. SIT ಸದ್ಯ ಕೊಟ್ಟಿರೋದು ನೀವೇ ಹೇಳ್ದಾಗೆ ಒಂದು ಸಮರಿ ಅಷ್ಟೇ. ಇನ್ನು ಇನ್ ಡೀಟೇಲ್ ಆಗಿ ಯಾರೆಲ್ಲರ ಹೆಸರು ಬಂದಿದೆ, ಯಾರೆಲ್ಲರ ಪಾತ್ರ ಏನು, ಇದರ ಡೀಟೇಲ್ಸ್ ಲಭ್ಯ ಆಗೋದು ಬಾಕಿ ಇದೆ ನಿಜ. ಬಟ್ ಈ ಸಮ್ಮರಿಯ ಆಧಾರದ ಮೇಲೆ SIT ತನಿಖೆ ಸರಿಯಾದ ದಿಕ್ಕಿಗೆ ಸಾಗಿದೆ ಅಂತ ಹೇಳಿ ನಾವು ಭಾವಿಸಬಹುದಾ? ಯಾಕಂದ್ರೆ ಇದೇ ಗ್ಯಾಂಗ್ ನಿಂದ ಮತ್ತೆ ಅಪಸ್ವರಗಳಿದೆ, SITಯ ಕೆಳಹಂತದ ಅಧಿಕಾರಿಗಳು ಕರಪ್ಟ್ ಇದ್ರು, ಹೊಡೆಸಿದ್ರು, ಬಡಿಸಿದ್ರು, ಈ ರೀತಿಯ ಆರೋಪಗಳಿರೋದ್ರಿಂದ. ಅಲ್ಲ, ಇರ್ಬೋದು. ಈಗ SIT ತೀರ್ಪು ಕೊಡ್ತದೆ, ಅದನ್ನ ಕೋರ್ಟ್ ಪರಿಗಣಿಸ್ತದೆ, ಪರಿಶೀಲನೆ ಮಾಡ್ತದೆ. ಆ ಕೋರ್ಟ್ ಆದೇಶದ ಮೇರೆಗೆ ಯಾರ್ಯಾರಿಗೆ ಶಿಕ್ಷೆ ಆಗತ್ತೆ ಅನ್ನೋದು ಕೂಡ ಸದ್ಯದಲ್ಲೇ ಬಯಲಾಗಬಹುದು. ನಾವು ಒಂದು ಸಂವಿಧಾನಾತ್ಮಕವಾಗಿ ರಚನೆಗೊಂಡಿರುವಂಥ, ಮತ್ತು ಅದಕ್ಕೆ ಒಂದು ಸರ್ಕಾರದ ಅನುಮೋದನೆ ಇರುವಂಥ, ಮತ್ತು ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಿರುವಂಥ ಒಂದು ಸಮಿತಿ. ಒಬ್ಬ SP, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ SI ಇದ್ದಿದ್ರೆ ಅದನ್ನು ಪ್ರಶ್ನೆ ಮಾಡಬಹುದಿತ್ತೇನೋ. ಇಲ್ಲಿ 3-4 IPS ಅಧಿಕಾರಿಗಳಿದ್ದಾರೆ. ಯಾರೋ ಒಬ್ಬರು ಹೇಳಿದರೆ, ಯಾಕಂದರೆ ಇದು ಹೊರಗಡೆ ಬರುವಂಥದ್ದು, ಎಲ್ಲರೂ ಏನು ಕಂಪ್ಯೂಟರ್ ಅಲ್ಲ, ಅದು ಅಲ್ಲಿ ಮನುಷ್ಯರೇ ಇರೋದು. ಹಾಗಾಗಿ ಇದರಲ್ಲಿ ಆ ರೀತಿಯ ಏನು ವ್ಯತ್ಯಾಸಗಳನ್ನು ಮಾಡಿರಲಿಕ್ಕಿಲ್ಲ. ನನಗಂತೂ ನಾವು ಡೇ 1 ಹೇಳ್ತಿದ್ವಿ, ವಿಶ್ವಾಸ ಇದೆ, ಭರವಸೆ ಇದೆ. ಆದರೆ ಅವರು ತನಿಖೆಯನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬುರುಡೆ ಗ್ಯಾಂಗಿನ ಪರವಾಗಿ ಮೃದು ಧೋರಣೆ ತಳೆದಾರ ಅನ್ನೋ ಭಾವನೆಗಳನ್ನು ಇರಿಸಿಕೊಂಡು ನಾವು ಅದನ್ನ ಪ್ರಶ್ನೆ ಮಾಡಿದ್ವಿ, ಯಾಕೆ ಇನ್ನೂ ಬಂಧಿಸಿಲ್ಲ ಅಂತೇಳಿ. ಈ ಮುಂದೆಯೂ ಕೂಡ ಬಂಧಿಸಬೇಕು, ಮತ್ತು ಯಾರನ್ನೂ ಕೂಡ ಬಚಾವ್ ಮಾಡಬಾರ್ದು. ಈಗ ಬುರುಡೆ ಚಿನ್ನಯ್ಯನನ್ನು ಅವನಿಗೆ ಜಾಮೀನು ಮಂಜೂರಾಗಿದೆ, ಅದನ್ನು ಹೊರಗಡೆ ಕರ್ಕೊಂಡು ಬರೋರಿಲ್ಲ, ಹಾಗಂತೇಳಿ ಅವನಿಗೆ ಮಾತ್ರ ಶಿಕ್ಷೆ ಆಗೋದು. ಇವರು ಹೊರಗಡೆ ಎತ್ಕೊಂಡು ಲೈವ್ ಬಂದ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಸೌಜನ್ಯ ಅಂತ ಹೇಳ್ಕೊಂಡು ಮಾಡ್ತಾ ಇರೋದು ಆಗಬಾರ್ದು. ಅಂದರೆ ಮುಂದೆ ಎಲ್ರಿಗೂ ಇದೊಂದು ಸೂಚನೆ ಆಗಬೇಕು, ಇದೊಂದು ಸಂದೇಶ ಸಿಗಬೇಕು. ನೋಡಿ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಸುಳ್ಳುಗಳನ್ನು ಸತ್ಯ ಮಾಡಲಿಕ್ಕೆ ಹೋದವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋದು. ಅಂದರೆ ನಮ್ಮ ರಾಜ್ಯದ ಪೊಲೀಸಿಂಗ್ ವ್ಯವಸ್ಥೆಗೆ ಭಾಳ ಸ್ಟ್ರಾಂಗ್ ಇದೆ. ಎಂತೆಂಥ ರಂಗೋಲಿ ಕೆಳಗಡೆ, ಚಾಪೆ ಕೆಳಗಡೆ ನುಸುಳಿದವ್ರನ್ನೆಲ್ಲ ಅವರು ಬಂಧಿಸಿದ್ದಾರೆ, ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಹಾಗಾಗಿ ವಿಶ್ವಾಸ ಇದೆ ಇವರೆಲ್ಲರೂ ಕೂಡ ಬಂಧನಕ್ಕೆ ಒಳಪಡ್ತಾರೆ ಅನ್ನುವಂಥದ್ದು. ಸರಿ. ಆರ್ಟಿಐನಿಂದ ತೆಗೆದ ದಾಖಲೆಗಳನ್ನ ಸ್ವಂತ ಸಾಕ್ಷಿ ಅನ್ನೋ ರೀತಿಯಲ್ಲಿ ಬಂಡಲ್ ಮಾಡ್ಕೊಂಡು ಹೋಗಿ SIT ಅಧಿಕಾರಿಗಳ ಮುಂದಿಟ್ಟಿದ್ರು. ಇದೇ ಮಟ್ಟಣ್ಣನವರವರು, ತಿಮ್ಮರೋಡಿಯವರು ಮಧ್ಯರಾತ್ರಿ ಎಲ್ಲ ಏನು ಕ್ಯಾಮ್ರಾಗಳಿಗೆ ಪೋಸ್ ಕೊಟ್ಟು ನಾವು ದಾಖಲೆಗಳನ್ನ ಸಾಕ್ಷಿಗಳನ್ನ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ. ಈಗಲೂ ಕೂಡ ಅವ್ರ ವಾದ ಏನು, ನಾವು ಅಸಹಜ ಸಾವುಗಳ ಬಗ್ಗೆ ಸಾಕ್ಷಿ ಕೊಟ್ಟಿದ್ದೀವಿ SIT ಅಧಿಕಾರಿಗಳಿಗೆ, ಬಟ್ ಅದ್ರ ಬಗ್ಗೆ ಅವರು ಕೇರ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ತನಿಖೆ ಮಾಡ್ತಿಲ್ಲ. ಜಯಂತ್ ಅವರು ಇವತ್ತು ಮಾತನಾಡಿದ್ದಾರೆ, 3 ದಿನಕ್ಕೊಂದು ಅಸಹಜ ಸಾವು 2016ರ ನಂತರದಲ್ಲೂ ಕೂಡ ಆಗ್ತಾ ಇದೆ, SIT ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ ಅಂತ ಹೇಳಿ. ಮೇಡಮ್, ಅವ್ರು ನೆಕ್ಸ್ಟ್ ವರ್ಷ ಏನು ಗೊತ್ತಾ ನಿಮಗೆ, ಸೌಜನ್ಯಗೋಸ್ಕರ ನಾವು ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾರೆ. ನಾಳೆ ನಾಡಿದಲ್ಲಿ ಲೈವ್ ಬರ್ತಾರೆ ನೋಡಿ,
ಬೇಕಾದ್ರೆ ಇವತ್ತು ರೆಕಾರ್ಡ್ ಆಗಿರುತ್ತೆ ಇದು. ಸೌಜನ್ಯಗೋಸ್ಕರ ನಾವು ಜೈಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ಇನ್ನೊಂದು ರೀತಿಯ ಒಂದು ಭಾವನಾತ್ಮಕವಾಗಿ ಅದನ್ನು ಸೌಜನ್ಯಗಳ ಕಡೆಗೆ ತಗೊಂಡು ಬರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಇಡೀ ರಾಜ್ಯಾದ್ಯಂತದಿಂದ ಮಹಿಳಾ ಶಕ್ತಿ ಏಕೀಕರಣಗೊಳ್ತಿದ್ಯಂತೆ. 16ಕ್ಕೋ 15ಕ್ಕೋ ಏನೋ ಬೃಹತ್ ಹೋರಾಟವನ್ನ ಮಾಡ್ತಿದ್ದಾರಂತೆ ಸೌಜನ್ಯ ಹೆಸರನ್ನ ಮತ್ತೆ ಬಳಕೆ ಮಾಡಿಕೊಂಡು. ಇಡೀ ರಾಜ್ಯದಲ್ಲಿರುವ ಎಲ್ಲಾ ಮಹಿಳೆಯರು ಕೂಡ ಹರಿದು ಬರುವ ಸಾಧ್ಯತೆ ಇದೆ ಅಂತ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಹೇಳ್ತಾ ಇದ್ದಾರೆ. ಈ ತರದಂದ್ರೆ ಅವರ ದಾಳವೇ ಹೆಣ್ಣು, ಆ ಹೆಣ್ಣು ಎನ್ನುವ ಭಾವನಾತ್ಮಕವಾದಂಥ ವಿಚಾರವನ್ನು ಇಟ್ಕೊಂಡೇ ಅವರು ಇಷ್ಟು ಡೆಮಾಲಿಷ್ ಮಾಡ್ಲಿಕ್ಕೆ ಹೊರಟಿರುವಂಥದ್ದು. ದೇವಸ್ಥಾನದ ಬುಡಕ್ಕೆ ಬುಲ್ಡೋಜರ್ ನುಗ್ಗಿಸುವ ಅಥವಾ ಅದನ್ನು ಮಾಡಿದ್ರು ಕೂಡ ಈ ಬಾಹುಬಲಿ ಬೆಟ್ಟಕ್ಕೆ ಬುಲ್ಡೋಜರ್ ನುಗ್ಗಿಸಿದ್ರು ಇವರು. ಇನ್ನೂ ಕೂಡ ಈಗ ಮಹಿಳೆಯರು ಅಂತ ಹೇಳಿದ್ರೆ ಏನು ನಮ್ಮ ಧಾರ್ಮಿಕವಾದ ನಂಬಿಕೆಯ ಜೊತೆಗೆ ನಮ್ಮ ಹಿಂದೂ ಸನಾತನ ಧರ್ಮದ ಪರವಾಗಿ ಸಿಡಿದು ನಿಲ್ಲುವಂಥವರು ಕೂಡ ಮಹಿಳೆಯರಿದ್ದಾರೆ. ನಮ್ಮಲ್ಲೂ ದುರ್ಗವಾಹಿನಿ ಇದೆ, ನಮ್ಮಲ್ಲೂ ಸ್ವಾಭಿಮಾನದಿಂದ ಹೋರಾಟ ಮಾಡುವಂಥ ಹೆಣ್ಣು ಮಕ್ಕಳಿದ್ದಾರೆ. ಮಾಡಲಿ ಇವರು, ಅದಕ್ಕೆ ಪ್ರತಿಯಾಗಿ ನಾವು 10 ಪಟ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಸೇರಿಸಿ ಸಮಾವೇಶಗಳನ್ನು ಮಾಡ್ತೀವಿ. ಸುಮ್ಮನೆ ಸಮಾಜದ ಸ್ವಾಸ್ಥ್ಯವನ್ನು ಕದಡಿಸುವಂಥದ್ದು. ಇತ್ತೀಚೆಗಷ್ಟೇ ಹೊಸ ಕಾನೂನುಗಳನ್ನು ತಂದಿದೆ ಸರ್ಕಾರ, ಅದಕ್ಕೆ ಅನುಮೋದನೆಯನ್ನು ನೀಡಿದೆ. ಅದು ಕೂಡ ಇಲ್ಲಿ ಪರಿಗಣಿಸಬೇಕು ಅಂತ ನಾನು ಹೇಳೋದು. ವಿನಾಕಾರಣ ನಿರಂತರವಾಗಿ ಇದು ಸುಳ್ಳು 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 ಅನ್ನೋದು ದಾಖಲೆಗಳ ಮೂಲಕ ಸಾಬೀತಾದಾಗಲೂ ಕೂಡ ಮತ್ತೆ ಅದೇ ವಿಚಾರವನ್ನು ಇಟ್ಟುಕೊಂಡು ಇವರು ಕ್ಷೋಭೆಯನ್ನು ಮೂಡಿಸುವಂಥ ಪ್ರಯತ್ನ ಮಾಡುವುದಕ್ಕೆಲ್ಲ ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕು ಸರ್ಕಾರ, ಅಂಥವ್ರನ್ನ ಮಟ್ಟ ಹಾಕಬೇಕು ಅಂತ ನಮ್ಮ ರಿಕ್ವೆಸ್ಟ್. SIT ಸದ್ಯ ಕೊಟ್ಟಿರೋದು ನೀವೇ ಹೇಳ್ದಾಗೆ ಒಂದು ಸಮರಿ ಅಷ್ಟೇ. ಇನ್ನು ಇನ್ ಡೀಟೇಲ್ ಆಗಿ ಯಾರೆಲ್ಲರ ಹೆಸರು ಬಂದಿದೆ, ಯಾರೆಲ್ಲರ ಪಾತ್ರ ಏನು, ಇದರ ಡೀಟೇಲ್ಸ್ ಲಭ್ಯ ಆಗೋದು ಬಾಕಿ ಇದೆ ನಿಜ. ಬಟ್ ಈ ಸಮ್ಮರಿಯ ಆಧಾರದ ಮೇಲೆ SIT ತನಿಖೆ ಸರಿಯಾದ ದಿಕ್ಕಿಗೆ ಸಾಗಿದೆ ಅಂತ ಹೇಳಿ ನಾವು ಭಾವಿಸಬಹುದಾ? ಯಾಕಂದ್ರೆ ಇದೇ ಗ್ಯಾಂಗ್ ನಿಂದ ಮತ್ತೆ ಅಪಸ್ವರಗಳಿದೆ. SITಯ ಕೆಳ ಹಂತದ ಅಧಿಕಾರಿಗಳು ಕರಪ್ಟ್ ಇದ್ರು, ಹೊಡೆಸಿದ್ರು, ಬಡಿಸಿದ್ರು, ಈ ರೀತಿಯ ಆರೋಪಗಳಿರೋದ್ರಿಂದ ಅಲ್ಲ ಇರ್ಬೋದು. ಈಗ SIT ತೀರ್ಪು ಕೊಡ್ತದೆ, ಅದನ್ನು ಕೋರ್ಟ್ ಪರಿಗಣಿಸ್ತದೆ, ಪರಿಶೀಲನೆ ಮಾಡ್ತದೆ. ಆ ಕೋರ್ಟ್ ಆದೇಶದ ಮೇರೆಗೆ ಯಾರ್ಯಾರಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಕೂಡ ಸದ್ಯದಲ್ಲೇ ಬಯಲಾಗಬಹುದು. ನಾವು ಒಂದು ಸಂವಿಧಾನಾತ್ಮಕವಾಗಿ ರಚನೆಗೊಂಡಿರುವಂಥ ಮತ್ತು ಅದಕ್ಕೆ ಒಂದು ಸರ್ಕಾರದ ಅನುಮೋದನೆ ಇರುವಂಥ ಮತ್ತು ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಿರುವಂಥ ಒಂದು ಸಮಿತಿ. ಒಬ್ಬ SP, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ SI ಇದ್ದಿದ್ರೆ ಅದನ್ನು ಪ್ರಶ್ನೆ ಮಾಡಬಹುದಿತ್ತೇನೋ. ಇಲ್ಲಿ 3-4 IPS ಅಧಿಕಾರಿಗಳಿದ್ದಾರೆ. ಯಾರೋ ಒಬ್ಬರು ಹೇಳಿದರೆ, ಯಾಕಂದರೆ ಇದು ಹೊರಗಡೆ ಬರುವಂಥದ್ದು, ಎಲ್ಲರೂ ಏನು ಕಂಪ್ಯೂಟರ್ ಅಲ್ಲ, ಅದು ಅಲ್ಲಿ ಮನುಷ್ಯರೇ ಇರೋದು. ಹಾಗಾಗಿ ಇದರಲ್ಲಿ ಆ ರೀತಿಯ ಏನು ವ್ಯತ್ಯಾಸಗಳನ್ನು ಮಾಡಿರಲಿಕ್ಕಿಲ್ಲ. ನನಗಂತೂ ನಾವು ಡೇ ಒನ್ನಿಂದ ಹೇಳ್ತಿದ್ವಿ, ವಿಶ್ವಾಸ ಇದೆ, ಭರವಸೆ ಇದೆ. ಆದರೆ ಅವರು ತನಿಖೆಯನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬುರುಡೆ ಗ್ಯಾಂಗಿನ ಪರವಾಗಿ ಮೃದು ಧೋರಣೆ ತಳೆದಾರ ಅನ್ನೋ ಭಾವನೆಗಳನ್ನು ಇರಿಸಿಕೊಂಡು ನಾವು ಅದನ್ನ ಪ್ರಶ್ನೆ ಮಾಡಿದ್ವಿ, ಯಾಕೆ ಇನ್ನೂ ಬಂಧಿಸಿಲ್ಲ ಅಂತೇಳಿ. ಈ ಮುಂದೆಯೂ ಕೂಡ ಬಂಧಿಸಬೇಕು ಮತ್ತು ಯಾರನ್ನೂ ಕೂಡ ಬಚಾವ್ ಮಾಡಬಾರ್ದು. ಈಗ ಬುರುಡೆ ಚಿನ್ನಯ್ಯನನ್ನು ಅವನಿಗೆ ಜಾಮೀನು ಮಂಜೂರಾಗಿದೆ, ಅದನ್ನು ಹೊರಗಡೆ ಕರ್ಕೊಂಡು ಬರೋರಿಲ್ಲ, ಹಾಗಂತೇಳಿ ಅವನಿಗೆ ಮಾತ್ರ ಶಿಕ್ಷೆ ಆಗೋದು. ಇವರು ಹೊರಗಡೆ ಎತ್ಕೊಂಡು ಲೈವ್ ಬಂದ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಸೌಜನ್ಯ ಅಂತ ಹೇಳ್ಕೊಂಡು ಮಾಡ್ತಾ ಇರೋದು ಆಗಬಾರ್ದು. ಅಂದರೆ ಮುಂದೆ ಎಲ್ರಿಗೂ ಇದೊಂದು ಸೂಚನೆ ಆಗಬೇಕು, ಇದೊಂದು ಸಂದೇಶ ಸಿಗಬೇಕು. ನೋಡಿ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಸುಳ್ಳುಗಳನ್ನು ಸತ್ಯ ಮಾಡಲಿಕ್ಕೆ ಹೋದವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋದು. ಅಂದರೆ ನಮ್ಮ ರಾಜ್ಯದ ಪೊಲೀಸಿಂಗ್ ವ್ಯವಸ್ಥೆಗೆ ಭಾಳ ಸ್ಟ್ರಾಂಗ್ ಇದೆ. ಎಂತೆಂಥ ರಂಗೋಲಿ ಕೆಳಗಡೆ, ಚಾಪೆ ಕೆಳಗಡೆ ನುಸುಳಿದವ್ರನ್ನೆಲ್ಲ ಅವರು ಬಂಧಿಸಿದ್ದಾರೆ, ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಹಾಗಾಗಿ ವಿಶ್ವಾಸ ಇದೆ ಇವರೆಲ್ಲರೂ ಕೂಡ ಬಂಧನಕ್ಕೆ ಒಳಪಡ್ತಾರೆ ಅನ್ನುವಂಥದ್ದು.